ಪೂರ್ಣಿ, ಏನಾಯ್ತು? ಏನಿಲ್ಲಮ್ಮ. ಪೂರ್ಣಿ, ನಾನು ನೋಡು, ನನ್ನ ಕಣ್ಣು ನೋಡ್ತಾ ಹೇಳು, ಏನೂ ಆಗಿಲ್ವಾ? ಏನಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನಿನ್ಗಿಷ್ಟು ನೋವಾಗ್ತಾ ಇದೆ. ಹಾಗಿರುವಾಗ ಆಗಿರೋ ಅವಮಾನನೆಲ್ಲ ಅನುಭವಿಸಿ ಆ ನೋವನ್ನೆಲ್ಲ ಯಾಕಮ್ಮ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ಯಾ? ಅಮ್ಮ, ದೀಪಿಕಾ ನಿನ್ನ ಹತ್ರ ಹೇಗೆ ನಡ್ಕೊಂಡ್ಲು ಅನ್ನೋದನ್ನ ನಾನೇ ನೋಡಿದೆ. ಆದ್ರೆ ಅವಳು ಈ ರೀತಿ ನಿನ್ನ ಹತ್ರ ನಡ್ಕೋತಾ ಇರೋದು ಇದೇ ಮೊದಲೇನಲ್ವಲ್ಲ. ಹಾಗೆಲ್ಲ ಏನಿಲ್ಲಮ್ಮ, ಅವಳು ಒಳ್ಳೊಳ್ಳೆ. ನಾನು ಅವಳನ್ನ ಕೆಟ್ಟೋಳು ಅಂತಿಲ್ಲ. ನಮ್ಮ ಮಕ್ಕಳೇನಾದರೂ ತಪ್ಪು ಮಾಡಿದ್ರೆ ನಾವು ಅವ್ರನ್ನ ತಿದ್ದಿ ಬುದ್ಧಿ ಹೇಳಬೇಕೇ ಹೊರತು ಅವ್ರನ್ನ ಕೆಟ್ಟವರು ಅನ್ನೋಕ್ಕಾಗಲ್ಲ. ಇದಕ್ಕೂ ಮೊದಲು ದೀಪಿಕಾ ನಿನ್ನ ಹತ್ರ ಈ ರೀತಿ ಎಲ್ಲ ನಡ್ಕೊಂಡಿದ್ದಾಳೆ. ನಾನು ಅದನ್ನು ತುಂಬ ಸಲ ಗಮನಿಸಿದ್ದೀನಿ. ಅದನ್ನೆಲ್ಲ ಸಹಿಸ್ಕೊಂಡು ನೀನು ಸುಮ್ಮನೆ ಇದೆಯಲ್ಲ, ಇದೆಲ್ಲ ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಂತ ನಾನು ಅವಳ ಹತ್ರ ಜಗಳ ಆಡ್ತಾ ನಿಂತ್ರೆ ಮನೆ ನೆಮ್ಮದಿನೇ ಹಾಳಾಗ್ಬಿಡತ್ತಮ್ಮ. ಹೌದು, ಅವಳು ಪದೇ ಪದೇ ನಿನ್ನ ಕೆಣಕೋದೆ ನೀನು ಅವಳ ಹತ್ರ ಜಗಳಕ್ಕೆ ಬರಲಿ ಅಂತ. ನೀನು ಅವಳ ಹತ್ರ ಜಗಳಕ್ಕೆ ಹೋಗದೆ ಇರೋದೇನೋ ನಿಜ. ಆದ್ರೆ ಈ ರೀತಿ ಹತ್ಕೊಂಡು ಅಳಮೂಂಜಿಯಾಗಿ ಮೂಲೆಯಲ್ಲಿ ಕೂತ್ಕೊಂಡ್ರೆ ಎಲ್ಲ ಸರಿ ಹೋಗತ್ತಾ? ಅಂದರೆ ನೀವೇನು ಹೇಳ್ತಿದ್ದೀರಮ್ಮ? ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಪೂರ್ಣಿ. ಅವಳು ನಿನ್ನ ಜೊತೆ ಜಗಳ ಆಡ್ತಿಲ್ಲ, ಆದರೆ ತುಂಬ ನಯ ನಾಜೋಕ್ನಿಂದ ಅವಳ ತಲೆ ಉಪಯೋಗಿಸಿ ನಿನ್ನ ಮನ್ಸಿಗೆ ನೋವು ಮಾಡ್ತಾ ಇದ್ದಾಳೆ. ನೀನು ಅಷ್ಟೇ ನಯ ನಾಜೋಕ್ನಿಂದ ನಿನ್ನ ಬುದ್ಧಿ ಉಪಯೋಗಿಸಿ ಅವಳಿಗೆ ಬುದ್ಧಿ ಕಲಿಸ್ಬೇಕು. ಬೈಯೋರ ಮುಂದೆ ನಾವು ನಿಂತು ಬೈದ್ರೆ ಅದು ಜಗಳ ಆಗತ್ತೆ. ಅದ್ರ ಬದಲು ಬೈಯೋರ ಮುಂದೆ ಒಂದು ಕನ್ನಡಿ ಇಟ್ಟರೆ ಅವ್ರು ಬೈಯೋದೆಲ್ಲ ಅವ್ರಿಗೆ ತಟ್ಟತ್ತೆ. ಅದಕ್ಕೆ ಏನಿದೆಲ್ಲ? ಹಾಗಾದ್ರೆ ದೀಪಿಕಾ ಇದೇ ಮೊದಲೆಲ್ಲ ನಿಮಗೆ ಈ ಥರ ಅವಮಾನ ಮಾಡ್ತಿರೋದು. ಅವಳು ಪದೇ ಪದೇ ನಿಮಗೆ ಅವಮಾನ ಮಾಡಿಕೊಂಡೇ ಬಂದಿದ್ದಾಳೆ. ಇಲ್ಲ, ಅದಕ್ಕೆ ನಾವಿದನ್ನೆಲ್ಲ ಸಹಿಸ್ಕೋಬಾರ್ದು. ಅವಳಿಗೆ ಇವತ್ತೇ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇನ್ಯಾವತ್ತೂ ಹೀಗೆ ಮಾಡಬಾರ್ದು. ಬನ್ನಿ, ಅದಕ್ಕೆ ಹೋಗೋಣ. ನಿಮ್ಮ ಮುಂದೆನೇ ಅವಳಿಗೆ ಬೈದು ಬುದ್ಧಿ ಕಲಿಸ್ತೀನಿ. ಅಭಿ, ನೀನೀಗ ಹೋಗಿ ಎಲ್ರ ಮುಂದೆ ಅವಳನ್ನ ಬೈದ್ರೆ ಅವಳು ಬದಲಾಗ್ತಾಳ?